ನೀನೇ ನನ್ನ ಜೀವ, ನನ್ನ ಚಿನ್ನು, ಮುದ್ದು, ಹನಿ ಎಂದು ಯುವತಿಗೆ ಚಿಪ್ಪು ಕೊಟ್ಟಿದ್ದ ಇನ್ಸ್ಪೆಕ್ಟರ್ಗೆ ಈಗ ಡವ ಶುರುವಾಗಿದೆ. ಮದುವೆ ಆಗೋದಾಗಿ ವಂಚಿಸಿದ ಕೇಸ್ ಸಂಬಂಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಮದುವೆ ಆಗೋದಾಗಿ ನಂಬಿಸಿ ಕೈ ಕೊಟ್ಟ ಆರಕ್ಷಕ. ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ದಾಖಲಾಯಿತು ಎಫ್ಐಆರ್. ಮದುವೆ ಆಗೋದಾಗಿ ಯುವತಿಯೊಬ್ಬಳಿಗೆ ನಂಬಿಸಿ ಆಕೆಯನ್ನ ಲೈಂಗಿಕವಾಗಿ ಬಳಸಿಕೊಂಡು ವಂಚಿಸಿದ ಆರೋಪದ ಮೇಲೆ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ಕೇಸ್ ದಾಖಲಾಗಿದೆ. ಯುವತಿ ನೀಡಿದ ದೂರಿನ ಆಧಾರದ ಮೇಲೆ ಬೆಂಗಳೂರಿನ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 69ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ದೂರಿನಲ್ಲಿ ಯುವತಿ ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿರೋ ಸುನಿಲ್ ನನ್ನ ಮದುವೆ ಆಗೋದಾಗಿ ನಂಬಿಸಿದ್ರು. ಅವರ ಮಾತನ್ನ ಕೇಳಿ ನಾನು ಅವರು ಹೇಳಿದಂತೆ ಕೇಳಿದೆ. ಕರೆದ ಕಡೆ ಹೋಗ್ತಿದ್ದೆ. ಹೀಗಾಗಿ ಕಳೆದ 1 ವರ್ಷದಿಂದ ನನ್ನ ಮದುವೆಯಾಗ್ತೇನೆ, ಮನೆ ಕಟ್ಟಿಸಿಕೊಡುತ್ತೇನೆ, ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡ್ತೇನೆ, ಮೋಸ ಮಾಡೋದಿಲ್ಲ ಅಂತ ನಂಬಿಸಿ 3 ಬಾರಿ ಲೈಂಗಿಕವಾಗಿ ಬಳಸಿಕೊಂಡು ಕೊನೆಗೆ ಮದುವೆಯಾಗಲು ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರ ಬಾಯ್ಬಿಟ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ನನಗೆ ನ್ಯಾಯ ಬೇಕು ಅಂತ ದೂರಿನ ಜೊತೆಗೆ ಇನ್ಸ್ಪೆಕ್ಟರ್ ಸುನಿಲ್ ಹಾಗೂ ಯುವತಿಯ ನಡುವೆ ನಡೆದಿರೋ ವಾಟ್ಸ್ಆಪ್ ಚಾಟ್ಗಳನ್ನ ದೂರಿನಲ್ಲಿ ಸಲ್ಲಿಸಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ರು. ಸದ್ಯ ಯುವತಿಯ ದೂರಿನ ಆಧಾರದ ಮೇಲೆ ಬಿಎನ್ಎಸ್ ಸೆಕ್ಷನ್ 69ರ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡಿರೋ ಗೋವಿಂದಪುರ ಪೊಲೀಸರು ಯುವತಿಯನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ಯುವತಿಯಿಂದ ಪ್ರಾಥಮಿಕ ಮಾಹಿತಿ ಪಡೆದಿದ್ದಾರೆ. ಜೊತೆಗೆ ಯುವತಿ ದೂರಿನಲ್ಲಿ ಗೋವಿಂದಪುರದ ಹೋಟೆಲ್ ಹಾಗೂ ಪೀಣ್ಯ 8ನೇ ಮೈಲಿ ಬಳಿ ಇರೋ ಮನೆ ಹಾಗೂ ಹೋಟೆಲ್ಗೆ ಕರೆಸಿಕೊಂಡು ಅತ್ಯಾಚಾರ ಎಸಗಿರೋ ಆರೋಪ ಮಾಡಿದ್ದಾರೆ. ಹೀಗಾಗಿ ಪ್ರಕರಣದ ಹೆಚ್ಚಿನ ತನಿಖೆಯ ಹೊಣೆಯನ್ನ ಪೀಣ್ಯ ಪೊಲೀಸರಿಗೆ ವಹಿಸಲು ತೀರ್ಮಾನಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು ಸದ್ಯ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಸುನಿಲ್ ವಿರುದ್ಧ ದಾಖಲಾಗಿರೋ ಪ್ರಕರಣವನ್ನ ಪೀಣ್ಯ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲು ಚಿಂತನೆ ನಡೆಸುತ್ತಿದ್ದಾರೆ. ಎಸ್ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.